ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಫ್ರೆಂಡ್ಸ್, ಇವತ್ತು ನಾನು ನಂಜನಗೂಡಿಗೆ ಬಂದಿದ್ದೆ. ಹಾಗೆ ನಂಜನಗೂಡಲ್ಲೇ ವ್ಲಾಗಿಂಗ್ ಮಾಡೋಣ ಅಂತ ಫ್ಯಾಮಿಲಿ ಜೊತೆ ಬಂದಿದ್ದೆ. ಹಾಗೆ ವ್ಲಾಗಿಂಗ್ ಮಾಡೋಣ ಅಂತ ಬನ್ನಿ, ಹಂಗೆ ನಂಜನಗೂಡನ್ನ ರೌಂಡ್ಸ್ ಹಾಕೊಂಬರೋಣ. ನೋಡಿ, ಕೆರೆ ಎಲ್ಲ ತುಂಬ ಬಿಡಿದೆ ನೀರಲ್ಲಿ. ಮಳೆಗಾಲ ಬೇರೆ ಅಲ್ವಾ, ಫುಲ್ಲು ಕೆರೆ ಎಲ್ಲ ತುಂಬ ಬಿಡಿದೆ. ಈಜೊಡೆಯೋಣ ಅಂದ್ಕೊಂಡ್ರೆ ಆಯ್ತಲ್ಲ, ಯಾರೂ ಈಜೊಡಿತಾ ಇಲ್ಲ. ಆದ್ರೂ ಹಿಡ್ದೇ ಬಿಡೋಣ ನೋಡೋಣ ಅಂದ್ಬಿಟ್ಟು ಧೈರ್ಯ ಮಾಡಿ ಇಳಿದೇ ಬಿಟ್ಟೆ. ಆ ವಿಡಿಯೋನಿದೆ, ಆ ವಿಡಿಯೋನು ತೋರಿಸ್ತೀನಿ. ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ ನೀರಲ್ಲಿ ಇಳಿತೀನಿ ಅಂದ್ಬಿಟ್ಟು ಇಳಿದೆ. ನೋಡಿದ್ರೆ ಹಾಳಾಯಿತು, ಗೊತ್ತಾಗಿಲ್ಲ. ಆಮೇಲೆ ನಮ್ಮಪ್ಪ ನಿಂತ್ಕೊಂಡು ನೋಡೋಣ ಅಂತ ಅಂದರು. ನಿಂತ್ಕೊಳ್ಳೋಣ ಅಂತ ನೋಡಿದೆ, ನೆಲ ಸಿಗುತ್ತಂತೆ. ನೋಡಿದ್ರೆ ನೆಲನೇ ಸಿಗಲಿಲ್ಲ. ಹಂಗೆ ಮುಳುಗೋಗ್ಬಿಟ್ಟು ಆಮೇಲೆ ಪಟ್ ಅಂತ ಹಂಗೋ ಹಿಂಗೋ ಈಜು ಬರೋದಕ್ಕೆ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಈಜು ಹೊಡ್ಕೊಂಬಂದ್ಬಿಟ್ಟೆ. ಯಾರೂ ಹಿಡ್ದಿರಲಿಲ್ಲ. ನೋಡೋಣ ಅಂತ ಹೇಳಿದ್ರೆ ಸಖತ್ ಹಾಳಾಯಿತು. ಮತ್ತೆ ನೀರಿಗೆ ಇಳಿಯೋಕ್ಕಂತೂ ಹೋಗಲಿಲ್ಲ, ಯಾಕಂದರೆ ಹಾಳಾಯ್ತೆ ಅಂತ ಗೊತ್ತಾಯಿತು. ಎದ್ದು ಬಂದ್ಬಿಟ್ಟೆ ಸುಮ್ಮನೆ. ಫ್ರೆಂಡ್ಸ್, ಇವಾಗ ಸ್ನಾನ ಆಯ್ತು. ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಎಲ್ರಿಗೂ ಗೊತ್ತಿರುತ್ತೆ, ನಂಜನಗೂಡಲ್ಲಿ ಹರಿಯೋ ನದಿ ಹೆಸರು ಇಲ್ಲಿ ಕಪಿಲಾ ನದಿ ಹರಿಯುತ್ತೆ. ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಇರೋರ್ಗೆಲ್ಲ ಗೊತ್ತಿರುತ್ತೆ, ಬೇರೆ ಸ್ಟೇಟ್ಸ್ ಅಲ್ಲಿ ಇರೋರ್ಗೆ ಗೊತ್ತಿರಲ್ಲ, ಅದಕ್ಕೆ ಹೇಳ್ದೆ. ಫ್ರೆಂಡ್ಸ್, ಟೋಟಲಾಗಿ ದರ್ಶನ ಮುಗಿಸ್ಕೊಂಡು ಆಚೆ ಬಂದೆ. ಒಳಗಡೆ ವೀಡಿಯೋ ಮಾಡೋಂಗಿಲ್ಲ, ಅದಕ್ಕೆ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಅಕಸ್ಮಾತ್ ವೀಡಿಯೋ ಮಾಡಿ ತಗಲಾಕೊಂಡ್ರೆ ತೆಗೆದು ಉಂಡಿಗೆ ಹಾಕ್ಬಿಡ್ತಾರೆ, ಅದಕ್ಕೆ ವೀಡಿಯೋ ಏನು ಮಾಡೋಕ್ಕೆ ಹೋಗಿಲ್ಲ. ಫ್ರೆಂಡ್ಸ್, ಟೋಟಲಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ಗೆ ಕ್ಲಿಕ್ ಮಾಡ್ಕೊಳ್ಳಿ. ಹಂಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋ ಬಿಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮಿಸ್ಟರ್ ಪ್ರಜ್ವಲ್ಗೌಡ ಕನ್ನಡಿಗ ಅಂತ ಹೆಂಗಿದೆಯೋ ಹಂಗೆ ಇನ್ಸ್ಟಾದ್ರಲ್ಲೂ ಅಕೌಂಟ್ ಇದೆ, ಮಿಸ್ಟರ್ ಪ್ರಜ್ವಲ್ಗೌಡ ಕನ್ನಡಿಗ ಅಂತ. ಅದರಲ್ಲೂ ಫಾಲೋ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್.